ನಮಸ್ಕಾರ. ನಾನು ಡಾಕ್ಟರ್ ಪ್ರಹ್ಲಾದರಾವ್, ಮೈಸೂರು. ಇಂದು ನಾನು ಅಪೋಲೈಪೋಪ್ರೋಟೀನ್ ಬಿ ಇದರ ಬಗ್ಗೆ ಕೆಲವು ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಏನಿದು ಅಪೋಲೈಪೋಪ್ರೋಟೀನ್ ಬಿ ಅಂದರೆ? ಇದು ಒಂದು ಪ್ರೈಮರಿ ಪ್ರೋಟೀನ್. ಈ ಆರ್ಟ್ರಿ ಒಳಗಡೆ ಹಾರ್ಮ್ಫುಲ್ ಪ್ಲ್ಯಾಕ್ ಅಂತ ಹೇಳ್ತೀವಿ, ಅಂದರೆ ಕೊಲೆಸ್ಟ್ರಾಲ್ ಡಿಪಾಸಿಟ್ ಆಗಿರುತ್ತಲ್ಲ, ಅದ್ರ ಮೇಲೆ ಅಂಟ್ಕೊಂಡಿರುತ್ತೆ. ಇದೊಂಥರ ವ್ಯಾಕ್ಸಿ ಪ್ರೋಟೀನ್. ಈ ವ್ಯಾಕ್ಸಿ ಪಾರ್ಟಿಕಲ್ಲು LDL ಮತ್ತು ಟ್ರೈಗ್ಲಿಸರೈಡ್ ಮೇಲೆ ಅಂಟ್ಕೊಂಡು ಅದು ಆರ್ಟ್ರಿ ವಾಲ್ ಒಳಗಡೆ ಅಂಟ್ಕೊಳ್ಳೋ ಹಾಗೆ ಮಾಡುತ್ತೆ. ಈ ಅಪೋಬಿ ಟೆಸ್ಟಲ್ಲಿ ಆ್ಯಕ್ಚುಯಲ್ ನಂಬರ್ ಆಫ್ ಸರ್ಕ್ಯುಲೇಟರಿ ಪಾರ್ಟಿಕಲ್ಸ್ ಅಪೋಬಿ ಏನಿದೆ ಅದು ಗೊತ್ತಾಗುತ್ತೆ. ಎಷ್ಟೋ ಸಲ ಕೊಲೆಸ್ಟ್ರಾಲ್ ಟೆಸ್ಟಲ್ಲಿ LDL ನಾರ್ಮಲ್ ಇದ್ರೂ ಅಪೋಬಿ ಜಾಸ್ತಿ ಇದ್ದರೆ ಹಾರ್ಟ್ ರಿಸ್ಕ್ ಅಥವಾ ರಕ್ತನಾಳಗಳ ಕಾಯಿಲೆಗಳು ಜಾಸ್ತಿ. ಈ LDLಗೂ ಅಪೋಲೈಪೋ ಬಿ ಪ್ರೋಟೀನ್ಗೂ ಏನು ವ್ಯತ್ಯಾಸ? ಈ ಟ್ರೆಡಿಷನಲ್ ಲಿಪಿಡ್ ಪ್ರೊಫೈಲಲ್ಲಿ LDL ಎಷ್ಟಿದೆ, ಅಮೌಂಟ್ ಆಫ್ ಕೊಲೆಸ್ಟ್ರಾಲ್ ಏನು ಗೊತ್ತಾಗುತ್ತೆ. ಆದರೆ ಅಪೋಬಿ ಮೆಜರ್ಸ್ ಎಷ್ಟು ನಂಬರ್ ಆಫ್ ಪಾರ್ಟಿಕಲ್ಸು ಆರ್ಟ್ರಿ ವಾಲ್ಗೆ ಅಂಟ್ಕೊಳ್ಳುತ್ತೆ ಅನ್ನೋದನ್ನು ಅಪೋಬಿ ಮೆಜರ್ ಮಾಡುತ್ತೆ. ಹಿಡನ್ ರಿಸ್ಕ್, ಎಷ್ಟೋ ಸಲ ಕೊಲೆಸ್ಟ್ರಾಲ್ ಲೆವೆಲ್ ನಾರ್ಮಲ್ ಇರುತ್ತೆ, ಅಂದರೆ ಲಿಪಿಡ್ ಪ್ರೊಫೈಲ್ ನಾರ್ಮಲ್ ಇರುತ್ತೆ, ಆದರೆ ಹೈ ಅಪೋಬಿ ಪಾರ್ಟಿಕಲ್ ಇರುತ್ತೆ. ಇದು ಹೈ ಟ್ರೈಗ್ಲಿಸರೈಡ್ ಇರೋರಿಗೆ, ಡಯಾಬಿಟಿಸ್ ಇರೋರಿಗೆ ಮತ್ತು ಸ್ಲೋ ಮೆಟಬಾಲಿಸಮ್ ಇರೋರಿಗೆ ಕಾಮನ್. ಅಪೋಬಿ ಎಷ್ಟಿರಬೇಕು, ಇದರ ವ್ಯಾಲ್ಯೂ ಏನು? ನಾರ್ಮಲ್ ರೇಂಜ್ ಏನಪ್ಪ ಅಂದರೆ 90 to 130 mg/dL. ಹೈ ವ್ಯಾಲ್ಯೂ ಆಫ್ ಅಪೋಬಿ ಇಂಡಿಕೇಟ್ಸ್ ಪ್ಲಾಕ್ ಬಿಲ್ಡಪ್ ಇನ್ ದ ಆರ್ಟ್ರಿ ಅಥವಾ ಹಾರ್ಟ್ ಅಥವಾ ಬ್ಲಡ್ ವೆಸಲ್ಸಿಗೆ ತೊಂದರೆ ಆಗ್ತಾಯಿದೆ ಅಂತ. ಇನ್ನು ಅಪೋಬಿ ಹೈ ವ್ಯಾಲ್ಯೂ ಎಲ್ಲೆಲ್ಲಿರುತ್ತೆ ಅಂದರೆ ಪ್ರೆಗ್ನೆಂಟ್ ವುಮನ್ನಲ್ಲಿ ಜಾಸ್ತಿ ಇರುತ್ತೆ, ಹೈ ಕೊಲೆಸ್ಟ್ರಾಲ್ ಇರೋವರೆಗೂ ಅಪೋಬಿ ಜಾಸ್ತಿ ಇರುತ್ತೆ, ನೆಫ್ರಾಟಿಕ್ ಸಿಂಡ್ರಮ್ ಕಿಡ್ನಿ ಪ್ರಾಬ್ಲಮ್ ಅದು ಕೂಡ ಒಂದು ಕಾರಣ. ಇನ್ನು ಅಪೋಬಿ ವ್ಯಾಲ್ಯೂ ಎಲ್ಲಿ ಕಮ್ಮಿ ಇರುತ್ತೆ? ಸೆಪ್ಸಿಸ್ ಅಂದರೆ ಸೆಪ್ಟಿಕ್ ಪೇಷಂಟಲ್ಲಿ, ಶಾಕಲ್ಲಿದ್ದವರು, ಮತ್ತು ಲಿವರ್ ಡಿಸೀಸ್ ಇರೋರಿಗೆ, ಮತ್ತು ಈಸ್ಟ್ರೋಜನ್ ಹಾರ್ಮೋನ್ ಪಿಲ್ಸ್ ತಗೊಳ್ತಾ ಇರೋರಿಗೆ ಅಪೋಬಿ ಬಹಳ ಕಮ್ಮಿ ಇರುತ್ತೆ. ಸಾಧಾರಣ ಲಿಪಿಡ್ ಪ್ರೊಫೈಲ್ ಮಾಡೋಕ್ಕೆ ನಾವು ಫಾಸ್ಟಿಂಗಲ್ಲಿ ಇರಬೇಕಾಗುತ್ತೆ. ಆದರೆ ಅಪೋಬಿ ಲೈಪೋಪ್ರೋಟೀನನ್ನು ಫಾಸ್ಟಿಂಗ್ ಇಲ್ಲದಲ್ಲೂ ಕೂಡ ಮಾಡ್ಬೋದು. ಒಟ್ಟಿನಲ್ಲಿ ಹೇಳೋದಾದರೆ ಲಿಪಿಡ್ ಪ್ರೊಫೈಲ್ ನಾರ್ಮಲ್ ಇದೆ ಅಂತ ಸುಮ್ಮನೆ ಇರೋ ಬದಲು ವರ್ಷಕ್ಕೊಂದ್ಸಲನಾದ್ರು ನೀವು ಅಪೋಬಿ ಟೆಸ್ಟ್ ಮಾಡಿಸಿದ್ರೆ ನಿಮ್ಮದು ಹಾರ್ಟ್ ರಿಸ್ಕ್ ಅಥವಾ ಬ್ಲಡ್ ವೆಸಲ್ ಡಿಸೀಸ್ ರಿಸ್ಕ್ ಗೊತ್ತಾಗುತ್ತೆ. ನಮಸ್ಕಾರ.